ಲೈಫ್ ಒನ್ ಆಫ್ ದ ಫೇವರೇಟ್. ಅವ್ರ ಯಾರ ಹೆಸರು ಅಂತಂದಾಗ ದಟ್ ಇಸ್ ನನ್ ಅದರ್ ದೇನ್ ಮೇಡಮ್ ಮೇರಿ ಕ್ಯೂರಿ. Not a Mary Curie, they have got a Madam Mary Curie. You have to respect. That is one of the beautiful girl. ಎಲ್ಲಿ ಅಂತಂದಾಗ ಫ್ರಾನ್ಸ್ ನಲ್ಲಿ ಅತ್ಯಂತ ಸುಂದರ ಇದ್ದಂತಹ ಮಹಿಳೆ ಯಾರ ಹೆಸರು ಅಂತಂದಾಗ ಮೇಡಮ್ ಮೇರಿ ಕ್ಯೂರಿ. ಆದ್ರೆ ಈ ಮೇಡಮ್ ಮೇರಿ ಕ್ಯೂರಿ ಅವರು ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ ಹೆಸರು ಅಂತಂದಾಗ ರೇಡಿಯೋ ಆಕ್ಟಿವಿಟಿ ಬಗ್ಗೆ ಅಧ್ಯಯನ ಮಾಡ್ತಾರ. ಇನ್ನು ಅದೇ ರೀತಿಯಲ್ಲಿ ಮೇಡಮ್ ಮೇರಿ ಕ್ಯೂರಿ ಆಕಿನ ಗಂಡ ಅವನೇ ಯಾರಪ್ಪ ಅಂದ್ರೆ ಪೇರಿ ಕ್ಯೂರಿ. ಈ 3 ಮಂದಿ ಏನಪ್ಪಾ ಅಂತಂದಾಗ ವಿಕಿರಣ ಪದ್ಧತಿ ಬಗ್ಗೆ ಅಧ್ಯಯನ ಮಾಡ್ತಾರ್ರಿ. ಈ ವಿಕಿರಣ ಬಗ್ಗೆ ಅಧ್ಯಯನ ಮಾಡಿದಕ್ಕಾಗಿ ನಮ್ಗೆ ಏನಾಗ್ತಾವಪ್ಪ ಅಂದ್ರೆ ಕ್ವಶನ್ ರೈಸ್ ಆಗ್ತಾವು ಇಲ್ಲಿ. ಅದೇ ರೀತಿಯಲ್ಲಿ ನಾವು ಪ್ರಮುಖವಾಗಿ ಕೆಮಿಸ್ಟ್ರಿಯಲ್ಲಿ ಓದಿದಾಗ ಒನ್ ಆಫ್ ದ ಮೋಸ್ಟ್ ಅಂಬಾಸಿಡರ್ ಚಾಪ್ಟರ್ ಅದೇ ಯಾವ್ದಪ್ಪ ಅಂದ್ರೆ ವಾಟರ್, ನೀರ್ ಚಾಪ್ಟರ್ ಅಂತ ಕರಿತೀವಿ. ಅರೆ ಈ ನೀರ್ ಚಾಪ್ಟರ್ ಮೇಲೆ ಕೂಡ ನಮ್ಗೆ ಏನಾಗಿದೆ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಯಾಕಂದ್ರೆ ದಿನನಿತ್ಯದಲ್ಲಿ ಬಳಕೆ ಮಾಡೋದು ಯಾವ್ದ್ರಿ ವಾಟರ್. ಇನ್ನೊಂದ್ ಏನಪ್ಪಾ ಅಂತಂದ್ರೆ ವಾಟರ್ ನಾವು ಸಾಧ್ಯ ಆದಷ್ಟು ಕುಡಿಬೇಕ್ರಿ. ಎಷ್ಟು ಕುಡಿತೀವಿ ಅಷ್ಟು ಚಲೋ ರೀ. ಯಾಕಂತಂದ್ರೆ ನೀರಿಗೆ ಏನ್ ಮಾಡಕ್ಕಾಗಲ್ಲ, ತಿನ್ನಕ್ಕಾಗಲ್ಲ, ಅದನ್ನ ಕುಡಿಬೇಕು. ಅರ್ಥ ಆಯ್ತಾ ಸೌಕರ್ಯಗಳೇ? ಸೊ ಆದ್ದರಿಂದ ನೀರನ್ನ ಏನ್ ಮಾಡಿ ಕುಡೀರಿ. ಆದ್ರೆ ಈ ನೀರಿನ ಚಾಪ್ಟರ್ ನಲ್ಲಿ ನೀರಿನ ಗುಣಲಕ್ಷಣಗಳು ಏನು, ವಾಟ್ ಇಸ್ ದ ಕ್ಯಾರೆಕ್ಟರ್ ಆಫ್ ವಾಟರ್, ನೀರಿನ ವಿಧಗಳು ಯಾವುವು, ಟೈಪ್ಸ್ ಆಫ್ ವಾಟರ್ ಅಂದ್ರೆ ಏನು, ಮಿದು ನೀರ್ ಅಂದ್ರೆ ಏನು, ಗಡಸ್ ನೀರ್ ಅಂದ್ರೆ ಏನು, ಇವುಗಳು ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಇಲ್ಲ ಅಂತೇಳಿ ಯಾವ ಚಾಪ್ಟರ್ ನಲ್ಲಿ ಓದ್ತೀವಪ್ಪ ಅಂತಂದಾಗ ನೀರ್ ಚಾಪ್ಟರ್.